ಈಗ ನಿಮಗೆ ಗೊತ್ತಿದೆ, ಪರಿಸರವನ್ನು ಸಂರಕ್ಷಿಸುವ ಜಗತ್ತಿನ ಮೊಟ್ಟಮೊದಲ ಸಮಾವೇಶ ಯಾವುದು? ಪರಿಸರವನ್ನು ಸಂರಕ್ಷಿಸುವ ಜಗತ್ತಿನ ಮೊಟ್ಟಮೊದಲ ಸಮಾವೇಶ ಸ್ಟಾಕ್ಹೋಮ್ ಕನ್ವೆನ್ಷನ್ 1972. ಇದಾದ್ಮೇಲೆ ಬಂದಿದ್ದು UNFCC 1992. ಕರೆಕ್ಟ್? ಓಕೆ. UNFCC ಎಲ್ಲಿ ನಡೀತು? ಬ್ರೆಜಿಲ್ನ ರಿಯೋದಲ್ಲಿ ನಡೀತು. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ರಿಯೋ ಸಮಿಟ್, ರೈಟ್? ಬಟ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಅರ್ತ್ ಸಮಿಟ್ ಅಲ್ವಾ? ನಾನು ಹೇಳಿದ್ದೆ ಇದನ್ನು. ಸರಿ, UNFCC ಉದ್ದೇಶ ಏನು ಹೇಳಿ? ಕ್ಲೈಮೇಟ್ ಚೇಂಜ್ ಕಂಟ್ರೋಲ್ ಮಾಡೋದು. ಕ್ಲೈಮೇಟ್ ಚೇಂಜ್ ಕಂಟ್ರೋಲ್ ಮಾಡೋಕ್ಕೆ UNFCC ಕೆಳಗಡೆ ಎಷ್ಟು ಉಪಸಮಾವೇಶಗಳು ಬಂತು? 3. ಒಂದು CBD, ಇನ್ನೊಂದು UNCED, ಮೂರನೇದು ರಿಯೋ ಫಾರೆಸ್ಟ್ ಪ್ರಿನ್ಸಿಪಲ್ಸ್. ಹೇಳಿದ್ವ ಇಲ್ಲದು? ಸರಿ, ಕಮಿಂಗ್ ಇಯರ್ ಟು CBD. ಆಯಿತಾ? CBD, ಪ್ಲೀಸ್ ಲಿಸನ್. CBD, ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ. ಜೀವ ವೈವಿಧ್ಯತೆಯನ್ನು ಸಂರಕ್ಷಿಸುವ ಜಾಗತಿಕ ಸಮಾವೇಶ ಅಥವಾ ಜೀವ ವೈವಿಧ್ಯತೆಯ ಸಮಾವೇಶ ಅಂತ ಕೂಡ ಕರಿತೀವಿ. ಇದು ಲೀಗಲಿ ಬೈಂಡಿಂಗ, ನಾನ್ ಲೀಗಲಿ ಬೈಂಡಿಂಗ? ಲೀಗಲಿ ಬೈಂಡಿಂಗ್. ಭಾರತ ಸೈನ್ ಮಾಡಿದೆಯಾ ಇಲ್ಲ? ಅದಕ್ಕೋಸ್ಕರ ಯಾವ ಕಾಯ್ದೆ? ಬಯೋಡೈವರ್ಸಿಟಿ ಆ್ಯಕ್ಟ್ 2002, ಜೀವ ವೈವಿಧ್ಯತೆಯ ಕಾಯ್ದೆ 2002. ಆಯಿತಾ? ಸರಿ, ಇಲ್ಲಿಂದ ಮುಂದಕ್ಕೆ ಇದು ನಿಮ್ಗೆ ಹೇಳಿರಲ್ಲ. ಇವಾಗ ಏನು ಮಾತಾಡ್ತೀನಲ್ಲ, ಇದು ನಿಮ್ಮ ಕ್ಲಾಸಲ್ಲಿ ಹೇಳಿರಲ್ಲ, ಕರೆಕ್ಟಾಗಿ ಕೇಳಿಸ್ಕೋಬೇಕು. ಇಷ್ಟೊತ್ತು ಹೇಳಿದ್ದು ಬ್ಯಾಕ್ಗ್ರೌಂಡ್. ಆಯಿತಾ? ಬಯೋಡೈವರ್ಸಿಟಿ ಆ್ಯಕ್ಟ್ 2002 ಕೆಳಗಡೆ ಸರ್ ಸೆಕ್ಷನ್ 39 ಅಂತಿದೆ. ಯಾವ ಸೆಕ್ಷನ್ನು? ಓಕೆ. ಅಲ್ಲಿ ಸರ್ ಪ್ಲೀಸ್ ಕೇಳಿಸ್ಕೋ, ಭಾರತದ ಯಾವುದಾದ್ರು ಸಂಸ್ಥೆ, ಕೇಳಿಸ್ಕೋಬೇಕು, ಯಾವ್ದಾದ್ರು ಸಂಸ್ಥೆ ಪ್ರಭೇದಗಳನ್ನು ಸಂರಕ್ಷಣೆ ಮಾಡಬೇಕು, ನಿರ್ವಹಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸೆಕ್ಷನ್ 39 ಕೆಳಗಡೆ ಭಾರತದ ಯಾವುದಾದ್ರೂ ಒಂದು ಸಂಸ್ಥೆ, ರಾಷ್ಟ್ರೀಯ ಸಂಸ್ಥೆ, ಓಕೆ, ಯಾವ್ದಾದ್ರು ಪ್ರಭೇದವನ್ನು ಸಂರಕ್ಷಣೆ ಮಾಡಬೇಕು, ನಿರ್ವಹಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳನ್ನು ನಾವು ಡೆಸಿಗ್ನೇಟೆಡ್ ರೆಪೋಸಿಟರಿ ಅಂತ ಕರೀಬೋದು. ಈ ವರ್ಡ್ ಭಾಳ ಇಂಪಾರ್ಟೆಂಟ್. ಯಾವುದಾದ್ರು ಒಂದು ರಾಷ್ಟ್ರೀಯ ಸಂಸ್ಥೆ, ಸರ್ಕಾರದ ರಾಷ್ಟ್ರೀಯ ಸಂಸ್ಥೆ ಪ್ರಭೇದದ ಸಂರಕ್ಷಣೆ ಅಥವಾ ನಿರ್ವಹಣೆ ಮಾಡಿದರೆ ಅಂಥ ಸಂಸ್ಥೆಯನ್ನು ಡೆಸಿಗ್ನೇಟೆಡ್ ರೆಪೋಸಿಟರಿ ಅಂತ ಕರೀಬೋದು. ಆಯಿತಾ? ರೀಸೆಂಟಾಗಿ ಏನು ನ್ಯೂಸಲ್ಲಿದೆ ನೋಡಿ, ರೆಡ್ ಕಲರ್ ಹೆಡ್ಡಿಂಗ್ ಓದಿ. ನ್ಯಾಷನಲ್ ಹಿಸ್ಟ್ರಿ ಮ್ಯೂಸಿಯಂ ಎಟ್ ಮಿಜೋರಾಮ್. ಇದು ಎಷ್ಟನೇದಿದು? 21ನೇ ಡೆಸಿಗ್ನೇಟೆಡ್ ರೆಪೋಸಿಟರಿ ಘೋಷಣೆ ಆಯಿತು. ಆಯಿತಾ? ಇದು ಅರ್ಥ ಆಗಿದ್ರೆ ನೀವು ಹೇಳಿ ಇವಾಗ. ಸರಿ, ಡೆಸಿಗ್ನೇಟೆಡ್ ರೆಪೋಸಿಟರಿಗಳನ್ನು ಯಾವ ಕಾಯ್ದೆ ಕೆಳಗಡೆ ಘೋಷಣೆ ಮಾಡ್ತಾರೆ? ಬಯೋಡೈವರ್ಸಿಟಿ ಆ್ಯಕ್ಟ್ 2002 ಸೆಕ್ಷನ್ 39. ಆಯಿತಾ? ಉದ್ದೇಶ ಹೇಳಿದ್ದೀನಿ. ಯಾವ್ದಾದ್ರು ಒಂದು ರಾಷ್ಟ್ರೀಯ ಸಂಸ್ಥೆ ಪ್ರಭೇದದ ಸಂರಕ್ಷಣೆ ಮತ್ತು ನಿರ್ವಹಣೆಯ ಜವಾಬ್ದಾರಿ ಅಂತ ತಗೊಂಡ್ರೆ ಅದನ್ನು ಡೆಸಿಗ್ನೇಟೆಡ್ ರೆಪೋಸಿಟರಿ ಅಂತ ಕರೀತಾರೆ. ಇದು 21ನೇದು ನ್ಯಾಷನಲ್ ಹಿಸ್ಟ್ರಿ ಮ್ಯೂಸಿಯಂ. ಹಾಗಾದರೆ ಸರ್ ಇದು ಏನು ಮಾಡಿದೆ ಅಂತ ಕೇಳಿ, ಈಗ ಕೇಳಿಸ್ಕೊಳ್ಳಿ. ಇದು ಏನು ಅಚೀವ್ಮೆಂಟ್ ಮಾಡಿದೆ? ಓದಿ ಇದನ್ನು. ಏನು ಓದೋದು? ಕೇಳಿಸ್ಕೊಳ್ಳಿ. ಹಾಂ, ಅತ್ಯಂತ ಕಡಿಮೆ ತಿಳಿದಿರುವ ಟ್ಯಾಕ್ಸಾಗಳ ಬಗ್ಗೆ ಅಧ್ಯಯನ ಮಾಡಿದೆ. ಅತ್ಯಂತ ಕಡಿಮೆ ತಿಳಿದಿರುವ ಟ್ಯಾಕ್ಸಾ ಅಂತಂದರೆ ನಿಮಗೆ ಕ್ಲಾಸಿಫಿಕೇಷನ್ನು. ಓಕೆ, ಸೊ ಅತ್ಯಂತ ಕಡಿಮೆ ತಿಳಿದಿರ್ತಕ್ಕಂಥ ಟ್ಯಾಕ್ಸಾಗಳ ಬಗ್ಗೆ ಅಧ್ಯಯನ ಮಾಡಿದೆ ಮತ್ತು ನಾರ್ತ್ ಈಸ್ಟರ್ನ್, ಈಶಾನ್ಯ ಭಾರತದಲ್ಲಿರ್ತಕ್ಕಂಥ ಅಪರೂಪದ ಪ್ರಭೇದಗಳನ್ನು ದಾಖಲು ಮಾಡಿದೆ. ಈಶಾನ್ಯ ಭಾರತದಲ್ಲಿರ್ತಕ್ಕಂಥ ಅಪರೂಪ ಅಥವಾ ಸ್ಥಳೀಯ ಪ್ರಭೇದಗಳು, ಎಂಡಮಿಕ್ ಸ್ಪೀಶೀಸ್ ಹೇಳಿದ್ನೇ ಇಲ್ಲ? ಹಾಂ, ಈಶಾನ್ಯ ಭಾರತದಲ್ಲಿರ್ತಕ್ಕಂಥ ಎಂಡಮಿಕ್ ಸ್ಪೀಶೀಸ್ಗಳನ್ನು ಡಾಕ್ಯುಮೆಂಟ್ ಮಾಡಿರ್ತಕ್ಕಂಥ ಕಾರಣ ಇದನ್ನು ಡೆಸಿಗ್ನೇಟೆಡ್ ರೆಪೋಸಿಟರಿ ಅಂತ ಕರೆದಿದ್ದಾರೆ. ಅರ್ಥ ಆಗ್ತಿದೆಯಾ? ಎಸ್ ಆರ್ ನೋ? ನ್ಯಾಷನಲ್ ಹಿಸ್ಟ್ರಿ ಮ್ಯೂಸಿಯಂ ಮಿಜೋರಾಮ್ ಯಾವುದು? ಮಿಜೋರಾಮ್. ಹಾಂ, ಗೆಟ್ ಮೈ ಪಾಯಿಂಟ್? ಎಸ್ ಆರ್ ನೋ? ಓಕೆ. ಈಗ ನೆಕ್ಸ್ಟ್, ಹಾಂ ಸರ್,
ನೋಡಿ ಪ್ಲೀಸ್. ಈಗ ನ್ಯಾಷನಲ್ ಹಿಸ್ಟ್ರಿ ಮ್ಯೂಸಿಯಮ್ಮು ಸರ್ ಎಲ್ಲಿದೆ ಅಂತ ಕೇಳಿದ್ರೆ ಇಂಡೋ ಬರ್ಮಾ ಬಯೋಡೈವರ್ಸಿಟಿ ಹಾಟ್ಸ್ಪಾಟಲ್ಲಿದೆ ಅಂತ ಹೇಳಿದ್ದಾರೆ. ಹೌದಾ? ನೋಡೋಣ ಎಷ್ಟು ಜನ ನೆನ್ಪಿಟ್ಕೊಂಡಿದ್ದಾರೆ ಗೊತ್ತಾಗ್ತೀಗ. ಭಾರತದ ಓಕೆ, ಈ ಫಸ್ಟಿಂದ ಶುರು ಮಾಡ್ತೇನೆ. ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಪದವನ್ನು ಕೊಟ್ಟಂಥ ವಿಜ್ಞಾನಿಯ ಅರ್ನೆಸ್ಟ್ ಹೇಕಲ್ ನಿಕಾಲಜಿ ಕೊಟ್ಟಿದ್ದು. ನಾರ್ಮಲ್ ಮೇಯರ್ ಸರ್, ನಾರ್ಮಲ್ ಅಲ್ರಿ, ನಾರ್ಮಲ್ ನಾರ್ಮಲ್ಲು ಅಬ್ನಾರ್ಮಲ್ ಅಂತ ಬರ್ತಾರೆ. ಓಕೆ, ನಾರ್ಮನ್ ಮೇಯರ್ಸ್ ಅಲ್ವೇನ್ರಿ? ಎಸ್ ಆರ್ ನೋ? ಓಕೆ. ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಘೋಷಣೆ ಮಾಡೋದು ಯಾರು? ಘೋಷಣೆ ಮಾಡೋದು ಸಹನಾ ಮ್ಯಾಮ್. ಮನ್ಮನೆ ಮುಗ್ದಿರ್ತಾರೆ ನಿಮಗೆ. ಇಲ್ಲ ಮೋಸ್ಟ್ಲಿ ಯಹೂದಿಗಳು ದೇವಸ್ಥಾನ ಹಾಳಾಯ್ತಲ್ಲ ಅವಾಗ ಪಠ ಮಾಡಿರ್ಬೇಕು ನಾನು. ಹಾಂ, ಏನ್ರು ನೀವು ಹಿಂಗೆ? ಭಾಳ ಕಷ್ಟ. ಏನು ಹೇಳಿದ್ದೆ ನಾನು? ಯುವರ್ ವಾಯ್ಸ್ ಯುವರ್ ಚಾಯ್ಸ್ ಮ್ಯಾಮ್. ಹಾಂ, ಅಥವಾ ಅಂತೆ ಹಂಗ ಬರ. ಯಪ್ಪ, ಅಲ್ಲ ನಿಮಗೆ ಬೈಯಲ್ಲ, ಪಾಠ ಮಾಡಿದಾರೆ ಬೈತಾರೆ. ಯಾವ ಸಾಮಾನ್ಯವಾಗಿ ಹೇಳ್ತಿರ್ತಾನೆ ಡೈಲಾಗು, ಯಾವನ್ರಿ ನಿಮಗೆ ಪಾಠ ಮಾಡಿದ್ದು ಅಂತ ಹೇಳ್ತಿರ್ತಾನೆ. ಈಗ ಕೇಳಿದ ಕ್ವಶನ್ಗೆ ಉತ್ತರ ಕೊಟ್ಟಿಲ್ಲ ಅಂದರೆ ಯಾವನ್ರಿ ಪಾಠ ಮಾಡಿದ್ದು ಹಂಗೆ. ಬಟ್ ಆಮೇಲೆ ನಾನು ಟೀಚರ್ ಆದಮೇಲೆ ಅರ್ಥ ಆಯಿತು, ಟೀಚರ್ಸ್ ಏನೂ ತಪ್ಪಿರಲ್ಲ, ನಿಮ್ಮ ತಪ್ಪಿರುತ್ತೆ. ಹೇಳ್ರಿ ಬೆಂಗಳೂರು ಮ್ಯಾಮ್, ನೆನಪಾಗ್ತಿಲ್ಲ? ಏನು ಹುಡುಗರಪ್ಪ, ಏನು ಹೇಳಿದ್ದೆ ನಾನು? ಹಾಂ, 1988ರಲ್ಲಿ ಬ್ರಿಟಿಷ್ ಬಯಾಲಜಿಸ್ಟ್ ಆಗಿರ್ತಕ್ಕಂಥ ನಾರ್ಮನ್ ಮೇಯರ್ಸು ಓಕೆ ಜೀವ ವೈವಿಧ್ಯತೆಯನ್ನು ಸಂರಕ್ಷಣೆ ಮಾಡಲಿಕ್ಕೋಸ್ಕರ ಒಂದು ಪದವನ್ನು ಹುಟ್ಟಾಕಿದ್ರು. ಇದನ್ನ ನಾವೇನು ಕರೆದ್ವಿ? ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಕರೆದ್ವಿ. ಜೀವ ವೈವಿಧ್ಯತೆಯನ್ನು ಸಂರಕ್ಷಣೆ ಮಾಡಲಿಕ್ಕೋಸ್ಕರ ಒಂದು ಪದವನ್ನು ಹುಟ್ಟಾಕ್ತಾರೆ, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್. ಏನಂಗಂದ್ರೆ ಯಾವ ಜಾಗದಲ್ಲಿ ಎಂಡಮಿಕ್ ಸ್ಪೀಶೀಸ್ ಜಾಸ್ತಿ ಇರ್ತವೋ, ಸ್ಥಳೀಯ ಪ್ರಭೇದಗಳ ಶ್ರೀಮಂತಿಕೆ ಇರುತ್ತೋ, ಆ ಪ್ರಭೇದ ಹ್ಯೂಮನ್ ಥ್ರೆಟ್ಸನ್ನು ಫೇಸ್ ಮಾಡ್ತಾ ಇದ್ರೆ, ಮಾನವನ ಹಸ್ತಕ್ಷೇಪವನ್ನು ಫೇಸ್ ಮಾಡ್ತಾ ಇದ್ರೆ ಅದನ್ನು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಕರಿಬೋದು ಅಂತ ಹೇಳ್ತಾರೆ. ಓಕೆ, ಈ ವೈನ್ ಮಾತು ಕಟ್ಟಿಕೊಂಡು ಯುನೆಸ್ಕೋ ಏನು ಮಾಡುತ್ತೆ? ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳಂದ್ರೆ ಘೋಷಣೆ ಮಾಡೋಕ್ಕೆ ಹೋಗುತ್ತೆ. ಅವಾಗ ಸಮಸ್ಯೆ ಬರುತ್ತೆ. ಅಲ್ಲಿ ಏನು ಸಮಸ್ಯೆ? ಪ್ರಪಂಚದ ಯಾವುದೇ ಭಾಗಕ್ಕೆ ಹೋಗಿ ಎಂಡಮಿಕ್ ಸ್ಪೀಶೀಸ್ ಇದ್ದೇ ಇರ್ತವ, ಮಾನವನ ಹಸ್ತಕ್ಷೇಪ ಎಲ್ಲ ಕಡೆ ಇದೆಯಾ, ಅವಾಗ ಎಲ್ಲ ರೀಜನ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಆಗಬೇಕು. ಅಂದರೆ ನಾರ್ಮನ್ ಮೇಯರ್ಸು ಬರೀ ಜನರಲ್ ಡೆಫಿನೇಷನ್ ಕೊಟ್ಟರು, ಟೆಕ್ನಿಕಲ್ ಡೆಫಿನೇಷನ್ ಕೊಡಲಿಲ್ಲ. ಆವಾಗ ಸರ್ ಕನ್ಸರ್ವೇಷನ್ ಇಂಟರ್ನ್ಯಾಷನಲ್ ಅಂತ ಒಂದು ಸಂಸ್ಥೆ ಬಂತು. ಓಕೆ, ಕನ್ಸರ್ವೇಷನ್ ಇಂಟರ್ನ್ಯಾಷನಲ್ ಅಂತ ಒಂದು ಸಂಸ್ಥೆ. ಇವ್ರು ಹೇಳ್ತಾರೆ ಒಂದು ಪ್ರದೇಶವನ್ನು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಘೋಷಣೆ ಮಾಡ್ಬೇಕಾದ್ರೆ 2 ಕಂಡೀಷನ್ ಫುಲ್ಫಿಲ್ ಆಗಬೇಕು. ಒಂದು, ಆ ಪ್ರದೇಶದಲ್ಲಿ ಸುಮ್ಮನೆ ನಾನು ಹೇಳ್ಬಿಡ್ತೀನಿ ಇನ್ನೇನು 1000 ಆ ಪ್ರದೇಶದಲ್ಲಿ 1500 ವೆಸ್ಕ್ಯುಲಾರ್ ಎಂಡಮಿಕ್ ಪ್ಲಾಂಟ್ ಸ್ಪೀಶೀಸ್ ಅನ್ನು ಹೊಂದಿರಬೇಕು. 1,500 ಸ್ಥಳೀಯ ನಾಳೀಯ ಸಸ್ಯ ಪ್ರಭೇದಗಳನ್ನು ಒಳಗೊಂಡಿರಬೇಕು. ಅಲ್ಲಿ 70% ಆಫ್ ದ ನ್ಯಾಚುರಲ್ ಹ್ಯಾಬಿಟೇಟು ಎಕ್ಕುಟ್ಟೋಗಿರ್ಬೇಕು. ಅಲ್ಲಿಗೆ ಸರ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಪದವನ್ನು ಕೊಟ್ಟಂಥವ್ರು ಯಾರು? ಘೋಷಣೆ ಮಾಡೋದು ಯಾರು? ಟೆಕ್ನಿಕಲ್ ಡೆಫಿನೇಷನ್ ಕೊಟ್ಟಿದ್ಯಾರು? ಹಾಗಾದ್ರೆ ಆಸ್ ಪರ್ ಯುನೆಸ್ಕೋ ಹೌ ಮೆನಿ ಹಾಟ್ಸ್ಪಾಟ್ ಆರ್ ದೇರ್? ಜಗತ್ತಲ್ಲಿ ಎಷ್ಟು ಹಾಟ್ಸ್ಪಾಟ್ಸ್ ಇದಾವ್ರಿ? 36 ಹಾಟ್ಸ್ಪಾಟ್ಸ್ ಇದಾವೆ. ಕರೆಕ್ಟಾ? ಇಂಡಿಯಾದಲ್ಲಿ ಎಷ್ಟಿದಾವೆ? 4 ಇದಾವೆ. ಯಾವ್ದ್ಯಾವುದು? ಪಶ್ಚಿಮ ಘಟ್ಟಗಳು ಶ್ರೀಲಂಕಾವನ್ನು ಒಳಗೊಂಡಂತೆ, ಆಮೇಲೆ ಈಸ್ಟರ್ನ್ ಹಿಮಾಲಯಾಸ್, ಇಂಡೋ ಬರ್ಮಾ, ಸುಂಡಾಲ್ಯಾಂಡ್. ಸರಿ, ಸೊ ಈ 36 ಹಾಟ್ಸ್ಪಾಟಲ್ಲಿ ಯಾವ ಹಾಟ್ಸ್ಪಾಟ್ಸು ಹೆಚ್ಚು ಸ್ಥಳೀಯ ಪ್ರಭೇದಗಳನ್ನು ಒಳಗೊಂಡಿದೆಯೋ ಮತ್ತು ಹೆಚ್ಚು ಮಾನವನ ಹಸ್ತಕ್ಷೇಪವನ್ನು ಎದುರಿಸ್ತಾ ಇದೆಯೋ ಆ ಹಾಟ್ಸ್ಪಾಟನ್ನು ಏನು ಕರೆದ್ರು?
ಆರ್ಟೆಸ್ಟ್ ಹಾಟ್ಸ್ಪಾಟ್ ಅಂತ ಕರೆದ್ರು ಎಸ್ ಆರ್ ನೋ? ಜಗತ್ತಲ್ಲಿ ಎಷ್ಟಿದೆ? 8. ಇಂಡಿಯಾದಲ್ಲಿ ಎಷ್ಟಿದೆ? 3. ಯಾವುದಲ್ಲ? ಈಸ್ಟರ್ನ್ ಹಿಮಾಲಯಾಸ್ ಅಲ್ಲ. ಸೊ ಹಾಟ್ಸ್ಪಾಟ್ಸ್ ಅಂಡ್ ಆರ್ಟೆಸ್ಟ್ ಹಾಟ್ಸ್ಪಾಟ್ ಡಿಕ್ಲೇರ್ಡ್ ಬೈ ಯುನೆಸ್ಕೋ. ಬಟ್ ಹೆಚ್ಚು ಹಾಟ್ಸ್ಪಾಟ್ಸ್ಗಳನ್ನು ಒಳಗೊಂಡಿರ್ತಕ್ಕಂಥ ದೇಶಗಳನ್ನು ಕನ್ಸರ್ವೇಷನ್ ಇಂಟರ್ನ್ಯಾಷನಲ್ ಅಂತ ಘೋಷಣೆ ಮಾಡ್ತು, ಮೆಗಾ ಡೈವರ್ಸ್ ನೇಷನ್ಸ್ ಅಂತ ಘೋಷಣೆ ಮಾಡ್ತು. ಜಗತ್ತಲ್ಲಿ ಎಷ್ಟು ಮೆಗಾ ಡೈವರ್ಸ್ ನೇಷನ್ಸ್ ಇದಾವೆ? 17. ಇಂಡಿಯಾ ಈಸ್ ಒನ್ ಅಮಾಂಗ್ ದೆಮ್. ಹಾಟ್ಸ್ಪಾಟ್ ಅಂಡ್ ಹಾಟ್ಸ್ಪಾಟ್ಸ್ ಆರ್ ಡಿಕ್ಲೇರ್ಡ್ ಬೈ ಯುನೆಸ್ಕೋ, ಬಟ್ ಮೆಗಾ ಡೈವರ್ಸ್ ನೇಷನ್ಸ್ ಆರ್ ಡಿಕ್ಲೇರ್ಡ್ ಬೈ ಕನ್ಸರ್ವೇಷನ್ ಇಂಟರ್ನ್ಯಾಷನಲ್. ಬಟ್ ಬಯೋಡೈವರ್ಸಿಟಿ ಭೂಮಿಯಲ್ಲಿ ಜಾಸ್ತಿ ಇದೆಯಾ, ಸಮುದ್ರದಲ್ಲಿ ಜಾಸ್ತಿ ಇದೆಯಾ? ಮಾತಾಡಿ ಸರ್. ನೋಡಿ, ಹಾಗಾದ್ರೆ ಸರ್ ಮೆರೈನ್ ಬಯೋಡೈವರ್ಸಿಟಿಯನ್ನು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಮಿಷನ್ ಬ್ಲೂ ಮತ್ತೆ IUCN ಸಂಸ್ಥೆ ಏನನ್ನು ಘೋಷಣೆ ಮಾಡ್ತಾ ಇದಾವೆ? ಬಯೋಡೈವರ್ಸಿಟಿ ಹೋಪ್ ಸ್ಪಾಟ್ಸ್ ಅನ್ನು ಘೋಷಣೆ ಮಾಡ್ತಾ ಇದ್ದಾವೆ. ಹೋಪ್ ಸ್ಪಾಟ್ಸ್ ಜೀವ ವೈವಿಧ್ಯತೆಯ ಪರಂಪರೆಯ ತಾಣ, ಭರವಸೆಯ ತಾಣಗಳು. ಹೋಪ್ ಸ್ಪಾಟ್ಸ್ ಆರ್ ನಥಿಂಗ್ ಬಟ್ ಮೆರೈನ್ ಪ್ರೊಟೆಕ್ಟೆಡ್ ಏರಿಯಾಸ್ ವಿಚ್ ಆರ್ ಡಿಕ್ಲೇರ್ಡ್ ಬೈ IUCN ಅಂಡ್ ಮಿಷನ್ ಬ್ಲೂ. ಇಂಡಿಯಾದಲ್ಲಿ 2 ಹೋಪ್ ಸ್ಪಾಟ್ಸ್ ಇದಾವೆ, ಒಂದು ಅಂಡಮಾನ್ ನಿಕೋಬಾರ್, ಇನ್ನೊಂದು ಲಕ್ಷದ್ವೀಪ್. ಆಮೇಲೆ ನನಗೆ ಈಗಲೂ ಚೆನ್ನಾಗಿ ನೆನಪಿದೆ, ಇದನ್ನು ಭಾಳ ಚೆನ್ನಾಗಿ ಮಾಡಿರ್ತೀನಿ ನಾನು. ಬಿಕಾಸ್ ಬಯೋಡೈವರ್ಸಿಟಿ ಚಾಪ್ಟರ್ ಅದೇ ಹೆಂಗೈತು.